ಅಮ್ಮ ನಮಸ್ಕಾರ. ನಾನು ಕೆ.ಸಿ. ಮೂರ್ತಿ, ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಈ ಎಲ್ಲ ಕನ್ನಡ ಪರ ಸಂಘಟನೆಯ ಅಭಿಮಾನಿ. ನಾನು ಕನ್ನಡದ ಭಾಷೆ, ಕನ್ನಡದ ನಾಡು ನುಡಿ ಎಲ್ಲಿ ನನ್ನ ಸ್ನೇಹಿತರು ಅಭಿಮಾನಿಗಳಿದ್ದಾರೋ ಅಲ್ಲೆಲ್ಲ ಜೊತೆಯಲ್ಲಿ ಇರ್ತೀನಿ ನಾನು. ಹಾಗೆ ನಮ್ಮ ನೀಲೇಶ್ ಗೌಡರು ಜನಪರ ವೇದಿಕೆ ರಾಜ್ಯಾಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು, ಸಾಕಷ್ಟು ಜನ ಎಲ್ಲ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಶುಭಾಶಯ ಕೋರಿ ಹಾಗೂ ದೇಶಭಕ್ತ ಸಂಗೊಳ್ಳಿ ರಾಯಣ್ಣನ ಅಭಿಮಾನಕ್ಕೆ ಎಲ್ಲ ಪಾಲ್ಗೊಂಡು ಆ ರಾಯಣ್ಣನ ಜಯಂತಿಗೆ ಪಾಲ್ಗೊಂಡು ಕಾರ್ಯಕ್ರಮವನ್ನು ಕೂಡ ಭಾರಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ದೇವರು ಅವರಿಗೆ ತುಂಬಾ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಸಾಕಷ್ಟು ಜನರು ಬಂದಿದ್ರು. ಮಾಜಿ ಸಚಿವರು, ಅಲ್ಲಿ ಗ್ಯಾರಂಟಿ ಯೋಜನೆಗಳ ಸರ್ದಾರ ಎಚ್.ಎಂ. ರೇವಣ್ಣವರು ಅವರು ಕೂಡ ಬಂದಿದ್ರು. ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಕಾರ್ಯಕ್ರಮನ ಭಾರಿ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟು ಹೋದ್ರು. CM ಪ್ರೋಗ್ರಾಮ್ ಇದೆ ಅಂದ್ಬಿಟ್ಟು ಭಾರಿ ಅರ್ಜೆಂಟಲ್ಲಿ ಕಾರ್ಯಕ್ರಮ ಮುಗಿಸೋದ್ರು. ದಲಿತ ಸಂಘಟನೆ ಲೀಡರ್ಗಳು ಪಿ. ಮೂರ್ತಿಯವರು, ಬಾಲಕೃಷ್ಣ ಅವರು ಹಾಗೂ ಮಾಧ್ಯಮದವರು ನಮ್ಮ ವೀರೇಶು, ಹಾಗೆ ಲಿಂಗರಾಜ್ ಗೌಡ್ರು, ಆಮೇಲೆ ಜನಪರ ವೇದಿಕೆ ನೀಲೇಶ್ ಗೌಡ್ರು, ಸಾಕಷ್ಟು ಜನರು ಬಂದು ಹೋಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಆ ಕಾರ್ಯಕ್ರಮನ ಭಾರಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ರಾಯಣ್ಣನಿಗೆ ಅಭಿಮಾನ ಇಟ್ಕೊಂಡು ಗಾಂಧಿನಗರ ಕೇಂದ್ರ ಭಾಗದಲ್ಲಿ ಸುಮಾರು 25 ವರ್ಷದಿಂದ ಆ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಹಲವು ಮಾನ್ಯರು ಈ ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ಕನ್ನಡ ನುಡಿ ಭಾಷೆಗೋಸ್ಕರ, ಕಲಾವಿದರಿಗೋಸ್ಕರ ಹೋರಾಟ ಮಾಡಿದವರು. ಹಾಗೆ ಸಾಕಷ್ಟು ಜನರು ಏನ್ ಸೇವೆ ಮಾಡಿದಾರೋ ಅವ್ರದ್ದೆಲ್ಲ ಜಯಂತಿ ಮಾಡೋದು, ಕಾರ್ಯಕ್ರಮ ಮಾಡೋದು, ಹೋರಾಟ. ನಮ್ದು ಕನ್ನಡದ ಭಾಷೆ, ನೆಲ ಜಲ ಭಾಷೆಗೋಸ್ಕರ ಯಾರು ಹೋರಾಟ ಮಾಡ್ತಾರೋ ಅವ್ರದ್ದು ಮಾನ್ಯರು, ಹಿರಿಯ ನಾಯಕರಾದಂತ ಅವರು ಕೂಡ ಸೇವೆಗಳನ್ನ ಮಾಡ್ಕೊಂಡು ಜೊತೆಯಲ್ಲಿ ಬಂದಿದ್ದೀನಿ. ಇವತ್ತು ಭಾರಿ ವಿಶೇಷವಾಗಿ ಇವತ್ತು ಆಗಸ್ಟ್ 15 ಅಂದ್ರೆ ರಾಯಣ್ಣ ಅಂತಂದ್ರೆ ಒಬ್ಬ ದೇಶಭಕ್ತ ಹೋರಾಟಗಾರ. ಮೈ ರೋಮ ಎತ್ತು ನಿಂತ್ಕೊಳ್ಳೋ ಅಂತ ಅವ್ರನ್ನ ನೆನ್ಸ್ಕೊಂಡ್ರೆ ನಮ್ಗೆ ಹೃದಯದಲ್ಲಿ ಆತರ ಬರ್ತೈತೆ. ಯಾಕೆಂದ್ರೆ ಈ ದೇಶಕ್ಕೋಸ್ಕರ ಸಾಕಷ್ಟು ಸೇವೆ ಮಾಡಿದ್ದಾರೆ, ಈ ನಾಡಿಗೋಸ್ಕರ ಸಾಕಷ್ಟು ಸೇವೆ ಮಾಡಿದ್ದಾರೆ. ಅವರು ಈ ನಾಡಿಗೋಸ್ಕರ ಪ್ರಾಣನ ಅರ್ಪಣೆ ಮಾಡ್ಕೊಂಡವ್ರು. ತಾಯಿ ಮಹಾಲಕ್ಷ್ಮಿ, ಆ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಆಗಿದ್ದವ್ರು. ಅವರು ಈ ರಾಜ್ಯದ ಸೇವೆಗೋಸ್ಕರ ಪ್ರಾಣ ಅರ್ಪಣೆ ಮಾಡ್ಕೊಂಡವ್ರು. ಅವತ್ತು ಆ ದಿನಗಳಲ್ಲಿ ಏನು ನಮ್ಮ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಬ್ರಿಟಿಷ್ನವ್ರು ಮಾಡ್ತಾ ಇದ್ರು, ಅವ್ರಿಗೆ ಸಿಂಹ ಸಪ್ಪನವಾಗಿ ರಾಯಣ್ಣವರು ನಿಂತ್ಕೊಂಡಂತ ಏಕೈಕ ವ್ಯಕ್ತಿ ಅವರು. ಅವ್ರನ್ನ ನಾವು ನೆನ್ಸ್ಕೊಂಡ್ರೆ ಮೈಯಲ್ಲಿ ರೋಮ ಎದ್ ನಿಂತ್ಕೊಳ್ಳೋ ಅಂತ ಇದಾಗುತ್ತೆ. ರೋಷ, ನಮಗೂ ಆ ನಿಟ್ಟಿನಲ್ಲಿ ರೋಷಗಳು ಬರ್ತವೆ. ಅವರು ದೇಶಕ್ಕೋಸ್ಕರ ಹೋರಾಟ ಮಾಡಿದವರು, ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿದವರು. ಅಂತವ್ರ ಮಾನ್ಯರನ್ನ ಸೇವೆ ಮಾಡುವಂತ ಭಾಗ್ಯನ ನಮ್ಗೆಲ್ಲ ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ, ರಾಜ್ಯದ ಜನರಿಗೆ ಒಳ್ಳೇದಾಗ್ಲಿ, ಈ ದೇಶಕ್ಕೆ ಒಳ್ಳೇದಾಗ್ಲಿ ಅನ್ನೋದು ನಮ್ಮ ವಿಶೇಷವಾದಂತ ಒಂದು ಮನದಾಳದ ಮಾತು. ಈಗ ಸಾಕಷ್ಟು ಜನರು ಬಂದು ಈ ಕಾರ್ಯಕ್ರಮನ ಮುಗಿಸ್ಕೊಟ್ಟಿದ್ದಾರೆ. ನೋಡಿದಿರಾ ನೀವು, ಪ್ರಸಾದ ಎಲ್ಲ ಸ್ವೀಕಾರ ಮಾಡ್ತಾ ಇದ್ದಾರೆ ಜನರು. ಪೂಜೆ ಎಲ್ಲ ಆಗಿತ್ತು. ಅಮ್ಮ ಸಾಕಷ್ಟು ಕಾರ್ಯಕ್ರಮ ಹಿಂದಗಡೆ ರೋಡ್ ನಲ್ಲಿ ನಮ್ಮ ಹುಡುಗರೇ ಮಾಡ್ತಾ ಇದ್ದಾರೆ. ಎಲ್ಲ ಸಣ್ಣ ಪುಟ್ಟ ವ್ಯಾಪಾರದವರು ಸೇರಿ ಮತ್ತೆ ಹೋರಾಟಗಾರರು ಸೇರಿ ಮಾಡುವಂತದ್ದು ಇದು. ಇಲ್ಲಿ ಯಾವುದೇ ಸರ್ಕಾರದ್ದಾಗ್ಲಿ ಮತ್ತೊಂದಾಗ್ಲಿ ಇಲ್ಲ. ಎಲ್ಲ ಸ್ನೇಹಿತರು ಸೇರ್ಕೊಂಡು ಕಾರ್ಯಕ್ರಮ ಮಾಡುವಂತದ್ದು. ಹೌದಮ್ಮ, ಪ್ರತಿ ವರ್ಷ ಮಾಡ್ತೀವಿ. ಸಾವಿರಾರು ಜನ ನಾವು ಹಸುನಿಂದ ಬಂದವರು ಎಲ್ಲರೂ ಊಟ ಮಾಡ್ಲಿ ಅನ್ನೋದು. ಯಾವುದೇ ಕಾರ್ಯಕ್ರಮ ಮಾಡಿದಾಗ್ಲೂ ಊಟ ನಾವು ಫಸ್ಟ್ ಆದ್ಯತೆ ಕೊಡ್ತೀವಮ್ಮ. ಯಾಕೆಂದ್ರೆ ಆ ಊಟಕ್ಕೋಸ್ಕರ ಗೌರವ ಕೊಟ್ಟು ಬಂದವ್ರು ನಾವು. ಊಟಕ್ಕೋಸ್ಕರ ಗೌರವ ಕೊಟ್ಟು ಬಂದವರು. ಆ ಊಟಕ್ಕೆ ನಾವು ಬೆಲೆ ಕೊಡ್ತೀವಿ. ಎಲ್ಲ ಜೊತೆಲಿ ಸೇರಿ ಕಾರ್ಯಕ್ರಮನ ಮಾಡ್ತೀವಿ. ಸಾಕಷ್ಟು ಜನರು ಸೇರಿ ಒಳ್ಳೇದಾಗ್ಲಮ್ಮ. ಈ ರಾಜ್ಯದ ಜನರಿಗೂ, ಈ ದೇಶದ ಜನರಿಗೂ, ಇಂಥ ಮಾನ್ಯರನ್ನ ಸೇವೆ ಮಾಡೋಕ್ಕೆಲ್ಲ ಪಾಲ್ಗೊಂಡವ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಕಾರ್ಯಕ್ರಮನ ಭಾರಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಸ್ವಾತಂತ್ರ್ಯ 79ನೇ ಜಯಂತ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಹೇಳಿ, ಸಂಗೊಳ್ಳಿ ರಾಯಣ್ಣನ ಜಯಂತ್ಯೋತ್ಸವ ಶುಭಾಶಯಗಳು ಹೇಳಿ ಮುಗಿಸ್ತೀವಮ್ಮ ಕಾರ್ಯಕ್ರಮನ. ಒಳ್ಳೇದಾಗ್ಲಮ್ಮ ನಿಮ್ಗೂ. ನಮ್ಮ ನೀಲೇಶ್ ಗೌಡ್ರು ಇದ್ದಾರೆ, ಜನಪರ ವೇದಿಕೆಯರು,
ಅವರು ಕೂಡ ಈ ಕಾರ್ಯಕ್ರಮದ ಒಂದೆರಡು ವಿಶೇಷ ಕೇಳಿ. ಒಳ್ಳೇದಾ? ಮೊದಲಿಗೆ ರಾಜ್ಯದ ಜನತೆಗೆ ಮತ್ತು ದೇಶದ ಜನತೆಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ, ಹಾಗೆ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ, ಈ ನಾಡು ನುಡಿ ಮತ್ತೆ ಈ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟಂತ ಸಂಗೊಳ್ಳಿ ರಾಯಣ್ಣವರ ಜಯಂತ್ಯೋತ್ಸವದ ದಿನ ಇವತ್ತು. ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನಗಳನ್ನ ಕೊಟ್ಟಂತ ಮಹನೀಯರು ಹಲವಾರು ಜನ ಮಹನೀಯರಿದ್ದಾರೆ. ಅವರೆಲ್ರಿಗೂ ಕೂಡ ಇವತ್ತು ಸಂಗೊಳ್ಳಿ ರಾಯಣ್ಣನ ಜಯಂತ್ಯೋತ್ಸವ ಅವ್ರನ್ನು ಕೂಡ ನೆನೆಸ್ಕೋತಾ, ಈ ನಾಡು ನುಡಿ ನೆಲ ಜಲವನ್ನ ಕಟ್ಟುವಂತ ಈ ಹಲವಾರು ನಮ್ಮ ಕನ್ನಡ ಹೋರಾಟಗಾರರಿಗೆ ಆ ಸಂಗೊಳ್ಳಿ ರಾಯಣ್ಣ ಕಿಚ್ಚು ಬರಲಿ. ಈ ನಾಡಿಗೆ ಏನಾದ್ರು ಅನ್ಯಾಯ ನಡೆದಂತಾಗ ಮತ್ತೆ ಈ ಭೂಮಿಗೆ, ಈ ನೆಲಕ್ಕೆ ಜಲಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬನು ಕನ್ನಡಿಗನ ಸಂಗೊಳ್ಳಿ ರಾಯಣ್ಣ ಆಗ್ಬೇಕು. ಅವನ ಸಿದ್ಧಾಂತಗಳನ್ನ ಮೈಗೂಡಿಸ್ಕೋಬೇಕು. ಆ ಮೈಗೂಡಿಸ್ಕೊಂಡಾಗಲೇ ನಾಡು ನುಡಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಯಾವತ್ತು ಆಗುತ್ತೆ. ಯಾಕೆಂದ್ರೆ ಅವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣ ಸಿಡಿದೇ ಹೇಳಲಿಲ್ಲ ಅಂದ್ರೆ ಬ್ರಿಟಿಷ್ ಅವ್ರು ಯಾವತ್ತೂ ನಡುಕ್ತಿರ್ಲಿಲ್ಲ. ಒಂದು ಕಾಡಿಗೆ ಹೋಗಿ ಕಾಡಿನಲ್ಲಿ ಗೌಪ್ಯವಾಗಿ ರಾಜ್ಯವನ್ನ, ಗೌಪ್ಯವಾಗಿ ಸೈನ್ಯವನ್ನ ಕಟ್ಟು ಸಂಘಟನೆಯನ್ನ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದಂತ ಸಂಗೊಳ್ಳಿ ರಾಯಣ್ಣವರು ಎಲ್ಲಾ ಹೋರಾಟಗಾರರಿಗೆ, ನಮ್ಮ ಕನ್ನಡಿಗರಿಗೆ ಅವ್ರ ಸಿದ್ಧಾಂತಗಳನ್ನ ಪಾಲಿಸುವಂತ, ನಮಗೂ ಸೇರಿಸ್ಕೊಂಡು ಅವ್ರ ಸಿದ್ಧಾಂತಗಳನ್ನ ಪಾಲಿಸುವಂತ ಶಕ್ತಿ ಭಗವಂತ ನಮ್ಗೆ ಕೊಡ್ಲಿ. ಹಾಗೆ ಈ ಗಾಂಧಿನಗರದಲ್ಲಿ ಪ್ರತಿಯೊಂದು ವರ್ಷ 25 ವರ್ಷ ಪ್ರತಿ ವರ್ಷ ತಪ್ಪನೆ ಸಂಗೊಳ್ಳಿ ರಾಯಣ್ಣನವರ ಒಂದು ಜಯಂತ್ಯೋತ್ಸವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಕೆ.ಸಿ. ಮೂರ್ತಿಯವ್ರಿಗೂ ಭಗವಂತ ಒಳ್ಳೆಯದನ್ನ ಮಾಡ್ಲಿ. ಅಣ್ಣಮ್ಮ ದೇವಿ ಕೆ.ಸಿ. ಮೂರ್ತಿ ಅವ್ರಿಗೆ ಒಳ್ಳೆಯದನ್ನ ಮಾಡ್ಲಿ. ಈ ಸಂಗೊಳ್ಳಿ ರಾಯಣ್ಣನ ಜಯಂತ್ಯೋತ್ಸವ ದಿನ ಸಂಗೊಳ್ಳಿ ರಾಯಣ್ಣನ ನೆನೆಸ್ಕೊಂಡು ಸಾವಿರಾರು ಜನಕ್ಕೆ ಸಿಹಿ ಮತ್ತೆ ಅನ್ನವನ್ನ ಹಾಕುವಂತ ಕೆಲಸವನ್ನ 25 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಅಣ್ಣಮ್ಮ ದೇವಿ ಈ ಗಾಂಧಿನಗರದ ಎಲ್ಲಾ ಜನತೆಗೆ ಮತ್ತು ನಾಡಿನ ಜನತೆಗೆ, ಹಾಗೆ ವಿಶೇಷವಾಗಿ ನಮ್ಮ ಕೆ.ಸಿ. ಮೂರ್ತಿ ಅವರಿಗೆ ಆಯುಸ್ಸು ಆರೋಗ್ಯವನ್ನ ಕೊಡ್ಲಿ ಅಂತ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ.